ಎಲ್ಲ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ನಾವು ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಅಂತಂದರೆ ಒಂದೆರಡು ಟೊಮೊಟೊನ ಕ್ಯೂಚ್ ಇಟ್ಕೊಬೇಕು, ಹಾಗೆ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನ ನೆನೆಸಿ ಇಟ್ಕೊಬೇಕು, ಮತ್ತು ಜೀರಿಗೆ, ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಮೆಣಸಿನ್ಕಾಯಿ ಇಷ್ಟೆಲ್ಲನೂ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಬೇಕು. ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿ ಒಂದಿಷ್ಟು ತೊಗೊಳ್ಳಿ. ಇವಾಗ ಒಂದು ಪ್ಯಾನ್ ಇಕ್ಕಿ ಬಿಸಿ ಆದಮೇಲೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಾಯಬೇಕು, ಕಾಯೋ ತನಕ ಇರೋಣ. ಇವಾಗ ನೋಡಿ ಆಲ್ಮೋಸ್ಟ್ ಹತ್ತತ್ರ ಕಾಯ್ತಾಯಿದೆ. ಸೊ ಈ ರೀತಿ ಮಸಾಲೆ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ರಸಮ್ಮು ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ಸ್ವಲ್ಪ ನಾವು ಜೀರಿಗೆನ ಹಾಕೋಣ. ಸೊ ನೋಡಿದ್ರೆ ಇವಾಗ ಇದಕ್ಕೆ ನಾವು ಫಸ್ಟು ಕರಿಬೇವು ಹಾಕೋಣ. ಈ ರೀತಿ ನೋಡಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕ್ತಿದ್ದೀವಿ ಅಂತಂದರೆ ಬೆಳ್ಳುಳ್ಳಿ. ಇಷ್ಟು ನೋಡಿದ್ರೆ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಸಾಕು, ಜಾಸ್ತಿ ಏನು ಬೆಳ್ಳುಳ್ಳಿ ಬೇಕಾಗಿಲ್ಲ. ಈ ರೀತಿ ನಾವು ರಸಮ್ ಮಾಡ್ಕೊಂಡು ಕುಡಿದ್ರೆ ಶೀತ, ನೆಗಡಿ, ಕೆಮ್ಮು ಏನೇ ಇದನ್ನು ಫಟಾಫಟ್ ಅಂತ ಹೋಗಿಬಿಡುತ್ತೆ. ಇವಾಗ ಒಂದು 2-3 ಒಣಮೆಣ್ಸಿನ್ಕಾಯಿನ ಅರ್ಧ ಪೀಸ್ ಮಾಡಿ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಸ್ಲಿಮ್ ಫ್ಲೇಮಲ್ಲಿ, ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ಇದು ಫ್ರೈ ಆಗೋಯ್ತು. ಇವಾಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕ್ಕೊಬೇಕು ಅಂತ ಅಂದರೆ ಆಲ್ಮೋಸ್ಟ್ ನೋಡಿ ಈ ರೀತಿ ಈ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು. ವೀಡಿಯೋದಲ್ಲಿ ತೋರಿಸಿರೋ ಅಷ್ಟೇ ಫ್ರೈ ಮಾಡಿ, ಓವರ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ ಫುಲ್ ಸೀದೋಯ್ತು ಅಂತಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಮೀಡಿಯಮ್ ಆಗೋದು ಫ್ರೈ ಆಗಬೇಕು. ನೋಡಿದ್ರೆ ಇಷ್ಟು ಫ್ರೈ ಆದರೂ ಸಾಕು. ಇವಾಗ ನಾವು ಇದಕ್ಕೆ ಜೀರಿಗೆ, ಮೆಣಸನ್ನ ಹಾಕ್ಕೊಬೇಕು. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳಿ. ನೀವು ಬೇಕು ಅಂತಂದರೆ ಜೀರಿಗೆ ಮೆಣಸನ್ನ ಹಾಕ್ಕೊಬೋದು, ಇಲ್ಲ ನೀವು ಬೇಕು ಅಂತಂದರೆ ಜೀರಿಗೆ ಪುಡಿ ಅಥವಾ ಮೆಣಸಿನ ಪುಡಿನ ಹಾಕ್ಕೊಬೋದು, ಇಲ್ಲ ಡೈರೆಕ್ಟ್ ನೀವು ಜೀರಿಗೆ ಮೆಣಸಿನ ಕೂಡ ಹಾಕ್ಕೊಬೋದು. ಈ ರೀತಿ ನಾನು ಪುಡಿ ಮಾಡಿಟ್ಟಿದ್ದೆ ಆಲ್ರೆಡಿ, ಅದಕ್ಕೋಸ್ಕರ ನಾನು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಪುಡಿನ ಹಾಕ್ಬಿಟ್ಟು ಎಣ್ಣೆಲಿ 1 ನಿಮಿಷವರೆಗೂ ಲೈಟಾಗಿ ಫ್ರೈ ಆಗಬೇಕು. ಯಾಕಂದರೆ ಆ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಎಣ್ಣೆಯಲ್ಲಿ ಅದ್ರದ್ದು ಎಲ್ಲ ನೀಟಾಗಿ ಫ್ರಾಗ್ನೆನ್ಸ್ ಎಲ್ಲ ಇಳಿಯುತ್ತೆ. ಅವಾಗ ನಾನು ರಸಮ್ಮು ತುಂಬಾ ಟೇಸ್ಟಿಯಾಗಿ ಮತ್ತು ಘಾಟಾಗಿರುತ್ತೆ. ರಸಮ್ ಯಾವಾಗಲೂ ಅಷ್ಟೇ ಘಾಟಾಗಿ ಮಾಡಿಕೊಂಡೇ ಕುಡಿಬೇಕು, ಮತ್ತು ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಕ್ಯೂಚಿರೋಷ್ಟು ಟೊಮೊಟೊನ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾವು ಆಲ್ರೆಡಿ ಹುಣಸೆಹಣ್ಣು ರಸನ ಇರೋದನ್ನು ಕೂಡ ಹಾಕ್ಕೊಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಅರಶಿನ ಹಾಕ್ಕೊಳ್ಳೋಣ. ಸೊ ನಿಮಗೆ ಅರಶಿನ ಬೇಡ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಬೋದು. ಇವಾಗ ಇದಕ್ಕೆ ನೋಡಿ ಹುಣಸೆಹಣ್ಣು ರಸನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹುಣಸೆಹಣ್ಣು ರಸ ಜಾಸ್ತಿ ಹಾಕಬೇಕು, ಮತ್ತು ಟೊಮೊಟೊನ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ನೋಡಿದ್ರೆ ಈ ರೀತಿ ಇಷ್ಟು ಹಾಕ್ಕೊಂಡ್ರೂ ಸಾಕು. ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನಾವು ಆಲ್ರೆಡಿ ನೆನೆಸಿಕ್ಕಿರುತ್ತಲ್ಲ, ಸೊ ಅದ್ರ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರೆ ಈ ರೀತಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ರಸಮ್ ಪೌಡರ್ ಕೂಡ ಆಚೆ ಅವೈಲೇಬಿಲಿಟಿ ಇರುತ್ತೆ, ಅದನ್ನು ಕೂಡ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೂ ಕೂಡ ಒಂದು ಸ್ವಲ್ಪ ಕಹಿ ಅನ್ನೋದು ನಮ್ಮ ಮಾಡಿರೋ ಟೇಸ್ಟ್ ಬರಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ಆ ಪೌಡ್ರನ್ನ ಲೈಟಾಗಿ ಒಂದು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಸೊ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತಿದೆ. ಸೊ ನಾವು ಡೈರೆಕ್ಟಾಗಿ ರಸಮ್ ಪೌಡರ್ ತೊಗೊಂಡು ಮಾಡೋದ್ರಿಂದ ಈ ರೀತಿ ಮಾಡ್ಕೊಬೋದು. ಮತ್ತು ನಿಮ್ಗೆ ಬೇಡ ಅಂತಾರೆ ಆ ಪೌಡರ್ನ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಸೊ ಹಾಗೆ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಘಾಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒನ್ಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.